ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ನಾನಿವತ್ತು ಅವಲಕ್ಕಿ ಶಾವಿಗೆ ಸಂಡಿಗೆ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಅವಲಕ್ಕಿಯನ್ನು ರುಬ್ಬದೆ, ಕುದಿಸದೆ, ಗಂಜಿ ಮಾಡದೆ ಸುಲಭವಾಗಿ ನಾವು 10 ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ಇವಾಗ ಇಲ್ಲಿ ನೀವು ನೋಡ್ಬೋದು ಎಷ್ಟೊಂದು ಹಗುರ ಇದೆ ನೋಡಿ. ಪೊಳ್ಳು ಹಗುರ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿದೆ ಈ ಅವಲಕ್ಕಿ ಶಾವಿಗೆ ಸಂಡಿಗೆ. ಹಾಗಿದ್ರೆ ಬನ್ನಿ ಈ ಶಾವಿಗೆ ಸಂಡಿಗೆ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ನಲ್ಲಿ ನಾನು 1 ಗ್ಲಾಸ್ನಷ್ಟು ಇಲ್ಲಿ ಅವಲಕ್ಕಿ ತೊಗೊಂಡಿದ್ದೀನಿ. ನಾವು ಯಾವ ಒಗ್ಗರಣೆಗೆ ಅವಲಕ್ಕಿ ತೊಗೋತೀವಿ ನೋಡಿ ನಾಷ್ಟ ಮಾಡಲಿಕ್ಕೆ, ಅದೇ ಅವಲಕ್ಕಿಯನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ದಪ್ಪ ಅವಲಕ್ಕಿ, ಇದಕ್ಕಿಂತ ದಪ್ಪ ಅವಲಕ್ಕಿ ಸಿಗುತ್ತೆ, ಆ ಅವಲಕ್ಕಿಯನ್ನು ಕೂಡ ಇಲ್ಲಿ ನೀವು ತೊಗೋಬಹುದು. ಈಗ ನಾವು ಈ ಅವಲಕ್ಕಿಯನ್ನು 3 ರಿಂದ 4 ಸಲ ತೊಳಿಬೇಕು. ಇವಾಗ ಇಲ್ಲಿ 3 ಸಲ ನಾನು ತೊಳೆದಿದ್ದೀನಿ. ಈಗ ಇದರಲ್ಲಿ ಅರ್ಧ ಗ್ಲಾಸ್ನಷ್ಟು ನಾನು ನೀರು ಹಾಕಿ ನೆನೆಲಿಕ್ಕಿಟ್ಟಿದೆ. ಈಗ ಇಲ್ಲಿ 10 ನಿಮಿಷ ನೆನೆಲಿಕ್ಕಿಟ್ಟಿದೆ. ಇಲ್ಲಿ ಚೆನ್ನಾಗಿ ನೆನೆದಿದೆ ಕೂಡ ಇದು ಅವಲಕ್ಕಿ. ಈಗ ಇಲ್ಲಿ ನಾನು ಹೂರಣ ಮಾಡೋ ಸಾನಿಗೆಯನ್ನು ತೊಗೊಂಡಿದ್ದೀನಿ. ಆ ಹೂರಣ ಮಾಡೋ ಸಾನಿಗೆ ಮೇಲೆ ಅವಲಕ್ಕಿ ಹಾಕಿ ಮೇಲಿಂದ ಸ್ವಲ್ಪ ಮತ್ತೆ ನೀರನ್ನು ಇಲ್ಲಿ ಚಿಮ್ಕಿಸ್ತಾ ಇದ್ದೀನಿ. ಬಹಳ ನೀರು ಹಾಕ್ಲಿಕ್ಕೆ ಹೋಗಬೇಡಿ. ಈಗ ನಾನು ತೋರಿಸ್ತಾ ಇದ್ದೀನಿ ಆ ರೀತಿಯ ಮಾಡಿ. ಈ ರೀತಿ ಈಗ ಸ್ವಲ್ಪ ಒತ್ತಿ ಅವಲಕ್ಕಿಯನ್ನು ಮತ್ತೆ ಒಂದು 10 ನಿಮಿಷ ಇಡಿ. ಟೋಟಲಾಗಿ ಒಂದು 20 ನಿಮಿಷ ನಾವು ಅವಲಕ್ಕಿಯನ್ನು ನೆನೆಲಿಕ್ಕೆ ಬಿಡಬೇಕಾಗತ್ತೆ. ಇವಾಗ ಇಲ್ಲಿ ಅವಲಕ್ಕಿ ಚೆನ್ನಾಗಿ ನೆನೆದಿದೆ. ನಿಮಗೆ ಅವಲಕ್ಕಿ ಗಟ್ಟಿ ಇದೆ ಅಂತ ಅನಿಸಿದರೆ ಮತ್ತೆ ಸ್ವಲ್ಪ ನೀವು ಮೇಲಿಂದ ನೀರು ಹಾಕಿ ಮತ್ತೆ ಪ್ಲೇಟನ್ನು ಮುಚ್ಚಿ ಒಂದು 10 ನಿಮಿಷ ನೆನೆಲಿಕ್ಕೆ ಬಿಡಬಹುದು. ಇವಾಗ ಇದು ಚೆನ್ನಾಗಿ ನೆನೆದಿರುವಂಥ ಅವಲಕ್ಕಿಯನ್ನು ನಾವು ಒಂದು ಮ್ಯಾಶರ್ ಇದ್ದರೆ ಮ್ಯಾಶರ್ನಿಂದ, ಇಲ್ಲ ಅಂದರೆ ಗ್ಲಾಸ್ನಿಂದ ನಾವು ಈ ರೀತಿಯಾಗಿ ಮ್ಯಾಶ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಾವು ಶಾವಿಗೆಯನ್ನು ಆರಾಮಾಗಿ ಹಾಕಬಹುದು. ಇದೇ ರೀತಿ ನಾವು ಎಲ್ಲ ಅವಲಕ್ಕಿಯನ್ನು ಮಾಡ್ಕೊಳ್ಳೋಣ. ಈಗ ಇದರಲ್ಲಿ ಜಾಗ ಸಾಕಾಗ್ತಾ ಇಲ್ಲ, ಚಿಕ್ಕದಾಗಿದೆ ಆ ಬೌಲ್ ನಾನು ತೊಗೊಂಡಿದ್ದು, ಅದಕ್ಕಾಗಿ ಬೇರೆ ಬೌಲ್ನಲ್ಲಿ ನಾನು ಇದನ್ನು ತೆಗೆದಿಡ್ತಾ ಇದ್ದೀನಿ. ಇವಾಗ ಎಲ್ಲ ಅವಲಕ್ಕಿನೂ ನಾನಿಲ್ಲಿ ಮ್ಯಾಶ್ ಮಾಡಿ ತೊಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪು ಸೇರಿಸ್ತಾ ಇದ್ದೀನಿ. ಒಮ್ಮೆಲೆ ಹೆಚ್ಚು ಉಪ್ಪು ಹಾಕ್ಲಿಕ್ಕೆ ಹೋಗಬೇಡಿ, ನೋಡಿಕೊಂಡು ಸ್ವಲ್ಪನೇ ಉಪ್ಪು ಹಾಕ್ಕೊಳ್ಳಿ. ಬೇಕು ಅಂತ ಅನಿಸಿದರೆ ಮತ್ತೆ ನೀವು ಉಪ್ಪು ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೋಬಹುದು. ಇವಾಗ ಇಲ್ಲಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ನಾವು ಈ ಕುರುಡುಗಿಯನ್ನು ಮಾಡ್ಕೊಳ್ಳೋಣ. ನಾನಿಲ್ಲಿ ಚಕ್ಲಿ ಹೊರಳು ತೊಗೊಂಡಿದ್ದೀನಿ. ಹಾಗೆಯೇ ಚಿಕ್ಕ ಹೋಲಿರುವಂತಹ ಪ್ಲೇಟನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ದೊಡ್ಡ ಹೋಲಿರುವಂಥ ಪ್ಲೇಟನ್ನು ಕೂಡ ತೊಗೋಬಹುದು. ಈಗ ನಾವು ಇದರಲ್ಲಿ ಎಷ್ಟು ಹಿಡಿಸುತ್ತೆ ನೋಡಿ ಅಷ್ಟು ಹಿಟ್ಟು ತಗೊಂಡು ಇದರಲ್ಲಿ ತುಂಬಬೇಕು. ಇವಾಗ ನೋಡಿ ಇಲ್ಲಿ ಶಾವಿಗೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ಇನ್ನಷ್ಟು ಸುಲಭದ ಅಡುಗೆಗಳನ್ನು ನೋಡಲಿಕ್ಕೆ ನೀವು ಆಹಾರಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ ನಾನು ಎಲ್ಲ ಸಂಡಿಗೆನೂ ಈ ಪ್ಲೇಟ್ ಮೇಲೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಪ್ಲಾಸ್ಟಿಕ್ ಹಳೆಯ ಅಥವಾ ಬಟ್ಟೆ ಮೇಲೇನೂ ಕೂಡ ಹಾಕಬಹುದು. 2 ದಿನ ಒಣಗಿಸಿ ಸಂಡಿಗೆಯಲ್ಲಿ ತೊಗೊಂಡಿದ್ದೀನಿ. ಇದನ್ನು ನಾನು ನಿಮಗೆ ಎಣ್ಣೆಯಲ್ಲಿ ಕರೆದು ತೋರಿಸ್ತೀನಿ. ಇವಾಗ ಇಲ್ಲಿ ನಾನು ಗ್ಯಾಸ್ ಮೇಲೆ ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆ ಈಗ ಬಿಸಿಯಾಗಿದೆ. ಬಿಸಿಯಾಗಿರುವಂಥ ಎಣ್ಣೆಯಲ್ಲಿ ನಾವು ಕುರುಡುಗಿಯನ್ನು ಹಾಕಿ ಕರಿಬೇಕಾಗತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಅರಳ್ತಾ ಇದೆ ಕುರುಡುಗಿ. ಈಗ ಮತ್ತೆ ನಾನು ನಿಮಗೆ ಹಾಕಿ ತೋರಿಸ್ತೀನಿ. ಎಷ್ಟೊಂದು ಬಿಳಿ ಶುಭ್ರವಾಗಿ ಬಂದಿದೆ ನೋಡಿ ಈ ಸಂಡಿಗೆ. ಈಗ ಇಲ್ಲಿ ನೋಡಿ ಇನ್ನೊಂದು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅರಳ್ತಾ ಇದೆ. ಹಗೂರ ಪೊಳ್ಳು ಕ್ರಿಸ್ಪಿಯಾಗಿ, ತಿನ್ನಲಿಕ್ಕೂ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ಮತ್ತು ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಅದನ್ನು ಕೂಡ ಕಮೆಂಟ್ ಮಾಡಿ. ಕ್ರಿಸ್ಪಿಯಾಗಿ ಹಗುರವಾಗಿ ಬಾಯಲ್ಲಿ ಇಟ್ಟರೆ ಕರಗುವಂತಹ ಅವಲಕ್ಕಿ ಶಾವಿಗೆ ಸಂಡಿಗೆಯಲ್ಲಿ ತಿನ್ನಲಿಕ್ಕೆ ರೆಡಿಯಾಗಿದೆ. ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ಗರಿಗರಿಯಾಗಿದೆ ನೋಡಿ. ಆಹಾರಶ್ರೀ ಚಾನಲನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.